ಪ್ರೀತಿಯಿಂದ ಬೆಳೆಸಿದ್ರೆ ವಿಷ ಸರ್ಪಗಳು ಕ್ರೂರ ಮೃಗಗಳು ಕೂಡ ತಮ್ಮ ನಿಜ ಗುಣನ ಬದಲಾಯಿಸ್ಕೊಳ್ಳುತ್ತೆ ಬಾವ. ಮತ್ತೆ ನೀನ್ ಯಾವಾಗ ಬದಲಾಗ್ತೀಯ? ಗಂಡ ಇರೋ ಹಾಗೆ ಹೆಂಡತಿ ಗೌರವ, ತಂದೆ ಪ್ರಕಾರ ಮಕ್ಕಳ ಗೌರವ, ಅದನ್ನ ನೆನ್ಪಿಟ್ಕೋ. ಹೊಂದ್ಕೊಂಡು ಹೋದ್ರೆ ಕುಟುಂಬ ಚೆನ್ನಾಗಿರತ್ತೆ, ಸರಿಪಡಿಸ್ಕೊಂಡು ಹೋದ್ರೆ ಜೀವನನೇ ಚೆನ್ನಾಗಿರತ್ತೆ. ಈ ಮಾತನ್ನೆಲ್ಲ ನೀನು ನಮ್ಮಂತವ್ರಿಗೆ ಹೇಳ್ಬೇಕು ಬಾವಾ, ನಮ್ಮ ಹತ್ರ ಹೇಳಿಸ್ಕೋಬಾರ್ದು. ಇನ್ನೊಂದ್ಸಲ ನಿನಗ್ ದುಡ್ಡಿನ ಅವಶ್ಯಕತೆ ಬಂದ್ರೆ ನನ್ನನ್ ಕೇಳು ಬಾವಾ, ಅವ್ರ ಜೇಬಿಂದ ಕಳ್ತನ ಮಾಡ್ಬೇಡ. ಬಾವಾ, ಬದುಕಿ ತೋರ್ಸು, ಬದಲಾಗಿ ತೋರ್ಸು. ನನ್ನ ಅಕ್ಕನ ಕಣ್ಣಲ್ಲಿ ಸಂತೋಷನ್ ತೋರ್ಸು. ಒಂದೇ ಒಂದ್ಸಲ ತೋರ್ಸು ಬಾವಾ, ನಾನು ನಿನ್ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಇಟ್ಸ್ ವೆರಿ ರೆಡಿಕ್ಯುಲಸ್. ನಾವೇನು, ನಮ್ಮ ರೇಂಜ್ ಏನು, 4 ದಿನಕ್ಕೆ ಒಂದು ಸಾರಿ ಪ್ಲೇಸ್ ಬದಲಾಯಿಸ್ತಾ ಇದ್ದೀವಿ. ಯಾಕೋ ನನಗೆ ಇದು ಇಷ್ಟ ಆಗ್ತಿಲ್ಲ. ನಮ್ಮ ಮೇಲೆ ಯಾವುದೇ ಅನುಮಾನ ಬರಬಾರ್ದು ಅಂದ್ರೆ ಇದು ಮಾಡಲೇಬೇಕಲ್ಲ ಸರ್. ಇನ್ನು ನಾವು ಒಂದು ಟಾರ್ಗೆಟ್ ಡೇಟ್ ಫಿಕ್ಸ್ ಮಾಡ್ಕೋಬೇಕು. ಆ ಡೇಟ್ ಒಳಗೆ ನಾವು ವೇದವತಿ ಮನೆಯಿಂದ ವಿಗ್ರಹನ ಹೊರಗಡೆ ತರಿಸ್ಬೇಕು. ಮಿಸ್ಟರ್ ಚರಣ್ ಸರ್, ಕಮಿಂಗ್ 19th is ಅವರ್ ಟಾರ್ಗೆಟ್. ಅವತ್ತು ನಾವು ಯಾವುದೇ ಪರಿಸ್ಥಿತಿಯಲ್ಲೂ ವಿಗ್ರಹನ ಹೊರಗಡೆ ತರಿಸಲೇಬೇಕು, ಇಲ್ವಾ ಕಳ್ಳತನ ಮಾಡಬೇಕು. ನಾವು ಕಳ್ತನ ಮಾಡಬೇಕು ಅಂದ್ರೆ ಲಾಸ್ಟ್ ಟೈಮ್ ಆದ ಎಕ್ಸ್ಪೀರಿಯನ್ಸೇ ಮತ್ತೆ ರಿಪೀಟ್ ಆಗುತ್ತೆ ಸರ್. ಇಂಥ ಮಾತನ್ನ ಹೇಳೋದಿಕ್ಕೆ ನೀವು ನನ್ನ ಹತ್ರ ಯಾಕೆ ಕೆಲಸ ಮಾಡಬೇಕು? ದೆನ್ ಗೋ ಟು ಹೆಲ್. ಅಮ್ಮನವರಿಗೆ ಶಕ್ತಿ ಇದೆ ಅಂತ ಹೇಳಿದ್ರಿ, ದೇವರ ಮನೆಯೊಳಗೆ ಕಾಲು ಇಟ್ರೆ ಶಾಕ್ ಹೊಡೆದಿದೆ ಅಂತ ಹೇಳಿದ್ರಿ. ಆ ಪವರ್ನ ನಾವು ಡಾಮಿನೇಟ್ ಮಾಡಬೇಕು. ದಟ್ಸ್ ಇಂಪಾಸಿಬಲ್ ಸರ್. Nothing is impossible in this world. There is a solution for every problem. Don't say impossible in front of me, okay? ಸಾರಿ ಸರ್. ಅಮ್ನೋರ ಪವರ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಇನ್ನೇನಾದರೂ ಇದೆಯೇನೋ ಯೋಚನೆ ಮಾಡಬೇಕು. ಆ ಪವರ್ನ ದಾಟಿ ಒಳಗಡೆ ಹೋಗಬೇಕು ಅಂದರೆ ಏನು ಮಾಡಬೇಕೋ ಯೋಚನೆ ಮಾಡೋಣ. ಆ ಕೋಣೆಯೊಳಗೆ ವೇದವತಿ ಅವನಿ ಮಾತ್ರನೇ ಹೋಗಕ್ಕಾಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್, ಅವರಿಬ್ಬರಿಗೆ ಆ ಅರ್ಹತೆ ಇರೋದು ಸರ್. ಆ ಮನೆಗೆ ಸಂಬಂಧಿಸಿರೋ ಸ್ಟ್ರಾಂಗ್ ವೀಕ್ ಪಾಯಿಂಟ್ ಏನಾದರೂ ಇದ್ರೆ ಕಂಡು ಹಿಡೀರಿ. ನಾವು ಅಂದುಕೊಂಡಿದ್ದು ಬೇಗ ನಡೆಯುತ್ತೆ. ಶೂರ್ ಸರ್, ಬಟ್ ಪೊಲೀಸವರು ತುಂಬ ಓಡಾಡ್ತಿದ್ದಾರೆ. ನಾವು ಸ್ವಲ್ಪ ದಿನ ವೇಟ್ ಮಾಡಲೇಬೇಕು. ಮಾಡಿ, ಬೇಗ ಮಾಡಿ, ಒಳ್ಳೆ ಸ್ಕೆಚ್ ಮಾಡಿ. ಓಕೆ ಸರ್. ಅನ್ನಪೂರ್ಣ ದೇವಿನ ಹೊರಗಡೆ ತಗೊಂಡು ಬನ್ನಿ. ಏನ್ ಮಾಡ್ತಿದ್ದೀರಾ ಮೇಡಮ್? ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಬಾವಾ. ಏನು ಇಷ್ಟೊಂದು ವೆರೈಟಿ ಮಾಡಿದ್ಯಾ? ಮಾಡ್ಬೇಕು ಅನ್ನಿಸ್ತು. ಯಾರಾದ್ರೂ ಊಟಕ್ಕೆ ಬರ್ತಿದ್ದಾರಾ? ಇಲ್ಲ. ಹೋಗ್ಲಿ, ಏನಾದ್ರೂ ವಿಶೇಷನಾ? ಇಲ್ಲ. ಅಂಥದ್ದೇನು ಇಲ್ಲದೆ ಇರುವಾಗ ಮನೇಲಿರೋ 4 ಜನರಿಗೆ ಇಷ್ಟೊಂದು ಅಡುಗೆ ಏನಕ್ಕೆ? ಏನೋ ಹೋಟೆಲಲ್ಲಿ ಇದ್ದ ಹಾಗೆ. ಇವತ್ತ್ಯಾಕೋ ಅತ್ತೆ ಮಾವಂಗೆ ಇಷ್ಟವಾಗಿರೋ ಎಣ್ಗಾಯಿ, ಬೆಂಡೆಕಾಯಿ ಪಲ್ಯ, ಟೊಮೆಟೊ ಸಾರು ಎಲ್ಲ ಮಾಡಬೇಕು ಅನ್ನಿಸ್ತು. ಹಲೋ ಶ್ರೀಮತಿ ಅವರೇ, ಅವ್ರಿಗಿಷ್ಟವಾದ ಅಡುಗೆ ಮಾಡೋದಕ್ಕೆ ತಾವೀಗ ವೇದಾವತಿ ಅವ್ರ ಮನೇಲಿಲ್ಲ, ಸುಜಾತ ಅವ್ರ ಮನೇಲಿದ್ದೀರಾ. ಹೆಂಡತಿ ಏನು ಅಷ್ಟ ಅಮಾಯಕಳಲ್ಲ ಸರ್. ಬಿಡು ಅವನಿ. ಅಲ್ಲಿರೋರಿಗೆ ಇಷ್ಟ ಅಂತ ಇಲ್ಲೇನಕ್ ಮಾಡ್ದೆ?
ಈಗ ಇದನ್ನ ತಗೊಂಡು ನಾವು ಅತ್ತೆ ಮಾವನ ಹತ್ರ ಹೋಗ್ತಿದೀವಿ. ವಾಟ್? ಎಸ್, ಜೋಕ್ ಮಾಡ್ತಿದೀಯಾ? ಈ ತರ ವಿಷಯದಲ್ಲಿ ಜೋಕ್ ಮಾಡ್ತೀನಾ? ನಾವು ಮಾಮೂಲಿಯಾಗಿ ಹೋದ್ರೇನೆ ಅಲ್ಲಿರೋ ಗ್ಯಾಂಗ್ ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಇವಾಗ ಇಲ್ಲಿಂದ ಇದನ್ನೆಲ್ಲ ತಗೊಂಡು ಹೋದ್ರೆ ಅಷ್ಟೇ ಕತೆ. ನಿಹಾರಿಕಾ ಅವರು ಯಾರು ಮನೇಲಿಲ್ಲ, ಓನ್ಲಿ ಅತ್ತೆ ಮಾವ. ನಿನಗೆ ಹೇಗೆ ಗೊತ್ತು? ಆಗ್ಲೇ ನಾನು ಹೊರಗಡೆ ಹೋಗಿ ಬರ್ಬೇಕಾದ್ರೆ ಎಲ್ರನ್ನೂ ಶಾಪಿಂಗ್ ಮಾಲ್ ಹತ್ರ ನೋಡ್ದೆ. ಅವ್ರು ಬರೋದಕ್ಕೆ ಖಂಡಿತವಾಗ್ಲೂ ಲೇಟ್ ಆಗತ್ತೆ. ಅದೂ ಅಲ್ಲದೆ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಅಡಿಗೆ ಮಾಡ್ದೇನೆ ಹೋಗಿರ್ತಾರೆ. ಅದಕ್ಕೆ ಇದನ್ನೆಲ್ಲ ಮಾಡಿದೀನಿ. ನಾವಲ್ಲಿದ್ದಿದ್ರೆ ಸಮಯಕ್ಕೆ ಎಲ್ಲ ಮಾಡ್ಕೊಡ್ತಾ ಇದ್ವಿ. ನಾವಿಲ್ಲ ಅಂದ್ರೆ ಕಾಫಿ ಕೊಡೋರು ಕೂಡ ಯಾರೂ ಇರೋದಿಲ್ಲ. ಎಷ್ಟು ಅನ್ಯಾಯ ಅಲ್ವಾ? ನಾವ್ ಆ ಮನೇಲಿದ್ದಾಗ ಒಂದ್ಸಲ ಊಟ ಬಡಿಸಿದ್ವಿ, ನೆನ್ಪಿದ್ಯಾ? ಅದೇ ನಾವು ಪಕ್ಕದ ಮನೆಯವರಾಗಿ ಇದ್ವಲ್ಲ ಆಗ. ಫುಡ್ ಆರ್ಡರ್ ಮಾಡಿದಾರೆ ಮೇಡಮ್. ಆರ್ಡರಾ? ಹೌದು ಮೇಡಮ್. ಯಾರು ಮಾಡಿರೋದು? ಯಾರೋ ನಿಹಾರಿಕಾ ಅಂತೆ. ಓ, ನಮ್ಮ ಸೊಸೆ ಆಗೋ ನಿಹಾರಿಕಾ ನಮ್ಗೆ ಫುಡ್ ಕಳ್ಸಿದಳ್ರಿ. ಅವತ್ತವರು ಹೊಟ್ಟೆ ತುಂಬಾ ತಿಂದ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ? ಈ ಮಧ್ಯೆ ನಮ್ಮನ್ನ ಹೊರಗಡೆ ಕಳ್ಸಿದ್ಮೇಲೆ ನಮ್ಮ ಮನೆಗೆ ಬಂದು ಕಾಫಿ ಕುಡ್ದ್ಬಿಟ್ಟು ಹೋದ್ರು, ನೆನ್ಪಿದ್ಯಾ? ಮಾವ, ಮೊದಲು ನೀವು ಕಾಫಿ ತಗೊಳ್ಳಿ. ಅವತ್ತು ಕೂಡ ನನಗೆ ತುಂಬ ಸಂತೋಷ ಆಯಿತು. ಇವತ್ತು ಕೂಡ ನನಗಂಥ ಸಂತೋಷ ಬೇಕು ಬಾವ. ನಾವು ತಗೊಂಡು ಹೋದ್ರೆ ಅತ್ತೆಯವರು ಬೇಡ ಅನ್ನಲ್ಲ. ಅದು ಅಲ್ಲದೆ ಅತ್ತೆ ಆಜ್ಞೆ ಮಾಡಿದ್ರೆ ದಿನ ಇಲ್ಲಿಂದಾನೇ ಅಡಿಗೆ ಮಾಡಿ ತಗೊಂಡು ಹೋಗ್ತೀನಿ. ಜಾತಕದ ವಿಷಯದಲ್ಲಿ ನಿಹಾರಿಕಾ ಜೊತೆ ಜಗಳ ಮಾಡ್ಕೊಂಡಿದೀವಿ ಅನ್ನೋ ಕೋಪ ಅತ್ತೆ ಮಾವಂಗೆ ನನ್ನ ಮೇಲಿರ್ಬೋದು. ಆದ್ರೆ ಉಳ್ದಿರೋ ವಿಷಯದಲ್ಲಿ ಅತ್ತೆಗೆ ನನ್ನ ಮೇಲೆ ಪ್ರತ್ಯೇಕವಾದ ಪ್ರೀತಿ ಇದೆ ಬಾವ. ನಿಹಾರಿಕಾ ಬಗ್ಗೆ ಗೊತ್ತಾಗಿದ್ದ ದಿನ ಅತ್ತೆಗೆ ನನ್ನ ಮೇಲಿರೋ ಪ್ರೀತಿ ದುಪ್ಪಟ್ಟಾಗತ್ತೆ. ಹಾಗೇನೆ ನೀನು ಅಂದ್ರೆ ಅತ್ತೆಗೆ ತುಂಬಾನೇ ಇಷ್ಟ. ಅದಕ್ಕೆ ಅವ್ರು ನಮ್ಮನ್ನು ದೂರ ಇಟ್ಟಿದ್ದಾರೆ ಅಂತ ನಾವು ಅವ್ರಿಗೆ ದೂರ ಇರಬಾರ್ದು. ಬೈದ್ರು ಹೊಡೆದ್ರು ಹತ್ರದಲ್ಲೇ ಇರಬೇಕು. ಅಪ್ಪ ಅಮ್ಮನ ಬಗ್ಗೆ ನನಗಿಂತ ಹೆಚ್ಚಾಗಿ ನೀನೇ ಯೋಚಿಸ್ತೀಯ. ನನಗಿಂತ ಹೆಚ್ಚಾಗಿ ನೀನೇ ಜವಾಬ್ದಾರಿ ತಗೋತಿದೀಯ. ಹಾಗನ್ಬೇಡ ಬಾವ. ಮಗನ್ ಪ್ರೀತಿ ಬೇರೆ, ಸೊಸೆ ಪ್ರೀತಿನೇ ಬೇರೆ. ನಮ್ಮಿಬ್ರು ಪ್ರೀತಿನ ನೀನೇ ತೋರಿಸ್ತಿದೀಯ. ಸೊಸೆ ಮಗಳಾದ್ರೆ ಅತ್ತೆ ಮಾವನ್ನ ಅಪ್ಪ ಅಮ್ಮನ ಹಾಗೆ ನೋಡ್ಕೋತಾಳೆ ಅಂತ ಅಂತಾರೆ. ಅದಕ್ಕೆ ನನ್ನ ಕಣ್ಣಿಗೆ ಕಾಣಿಸಿರೋ ಉದಾಹರಣೆ ನೀನೇ. ಒಂದು ಸೊಸೆ ಹೀಗಿರ್ಬೇಕು ಅನ್ನೋದಕ್ಕೆ ನೀನೇ ನಿದರ್ಶನ. ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಅತ್ತೆ ಮಾವಂಗೆ ಹಸುವಾಗ್ತಾ ಇರತ್ತೆ. ನಡಿ ಹೋಗೋಣ. ಮತ್ತೆ ಹೋಯ್ತು. ನಡಿ ಬಾವ, ಹೋಗೋಣ. ನಡಿ. ವೇದ, ಬಂದೆ ರೀ. ವೇದ, ಹಸಿವಾಗ್ತಿದೆ, ಊಟ ಮಾಡೋಣ. ಬನ್ನಿ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಸರಿ. ಇದ್ರಲ್ಲಿ ಕೂಡ ಇಲ್ಲ. ಅವ್ರು ಹೊರಗಡೆ ಹೋಗೋ ಪ್ರತಿ ಸರಿನೂ ನಮ್ಗೇನು ಅಡುಗೆ ಮಾಡದೆ ಹೋಗ್ತಿದ್ದಾರೆ. ಸೊಸೆಗಾಗ್ಲಿ ಮಗಳಿಗಾಗ್ಲಿ ಈ ವಿಷಯದಲ್ಲಿ ಜ್ಞಾನ ಇಲ್ದೇ ಇರೋ ಹಾಗಾಗ್ತಿದೆ.
ನಡಿ ಬಾವಾ. ಕನಿಷ್ಠ ನಿಹಾರಿಕನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಮೊದ್ಲೇ ಈ ವಿಷಯನ ನನ್ನ ಹತ್ರ ಹೇಳಿದ್ರೆ ನಾನಾದ್ರೂ ಅಡಿಗೆ ಮಾಡಿ ಇಡ್ತಾ ಇದ್ದೆ. ಅವನಿಗಿರೋ ಜವಾಬ್ದಾರಿಲಿ 1% ಕೂಡ ಲಾವಣ್ಯ ಅವ್ರಿಗಿಲ್ಲ. ಏನ್ ಮಾವ, ನನ್ನೇ ನೆನ್ಪಿಸ್ಕೊಂತಾ ಇರೋ ಹಾಗಿದೆ. ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಅತ್ತೆ ಮಾವನ ಬಗ್ಗೆ ಯೋಚನೆ ಮಾಡಿರಲ್ಲ ಅಂತ ಹೇಳಿದ್ನಲ್ಲ ಬಾವ. ನೋಡು, ನಾನು ಹೇಳ್ದಾಗೆ ಆಯ್ತು. ನೀವೇನು ಬೇಜಾರು ಮಾಡ್ಕೋಬೇಡಿ ಅತ್ತೆ, ನಿಮಗೋಸ್ಕರ ನಾನು ಅಡುಗೆ ಮಾಡ್ಕೊಂಬಂದಿದ್ದೀನಿ. ಎಣ್ಗಾಯಿ, ಬೆಂಡೆಕಾಯಿ ಪಲ್ಯ, ಟೊಮ್ಯಾಟೊ ಸಾರು, ಎಲ್ಲ ಎಲ್ಲ ನಿಮ್ಗಿಷ್ಟವಾದ ಅಡುಗೆನೆ. ಅತ್ತೆ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಕೂತ್ಕೋ ಅಮ್ಮ. ನಮ್ಗೆ ಹಸ್ವಿಲ್ಲ, ನಾವು ತಿನ್ನೋದಿಲ್ಲ. ಆದ್ರೂ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನಿಮ್ಗೆ ಗೊತ್ತಲ್ಲ. ನೀವ್ಯಾಕೆ ತರೋಕೆ ಹೋದ್ರಿ? ಏನು ಬೇಕಾಗಿಲ್ಲ, ವಾಪಸ್ ತಗೊಂಡೋಗಿ. ಅವನಿ ತುಂಬ ಪ್ರೀತಿಯಿಂದ ತುಂಬ ಜವಾಬ್ದಾರಿಯಿಂದ ತಗೊಂಡು ಬಂದಿದ್ದಾಳೆ ಅಮ್ಮ. ನಿಹಾರಿಕಾ ಅವ್ರನ್ನೆಲ್ಲ ಶಾಪಿಂಗ್ ಮಾಲ್ ಹತ್ರ ನೋಡಿದ್ಲಂತೆ. ಅದಕ್ಕೆ ಅವಸರದಿಂದ ಎಲ್ಲನೂ ಮಾಡಿ ತಗೊಂಡು ಬಂದ್ಲ. ನಾನು ನಿಮ್ಮ ಚಿಕ್ಕ ಸೊಸೆ ಅತ್ತೆ, ದೂರ ಇದ್ದ ಮಾತ್ರಕ್ಕೆ ಇಂಥದನ್ನೆಲ್ಲ ಮಾಡಬಾರ್ದು ಅಂತೇನಾರು ಇದೆಯಾ? ಆದರೂ ನೀವು ನಮ್ಮ ಹತ್ರ ಬರ್ತಾ ಇಲ್ವಾ, ನಾವು ನಿಮ್ಮ ಹತ್ರ ಬರ್ತಿಲ್ವಾ? ಏನು ಯೋಚನೆ ಮಾಡದೆ ಊಟ ಮಾಡಿ ಅತ್ತೆ. ಬೇಡ ಅನ್ಬೇಡಮ್ಮ. ಪ್ಲೀಸ್ ಅತ್ತೆ. ಕೂತ್ಕೊಳ್ಳಿ ಅತ್ತೆ, ಕೂತ್ಕೊಳ್ಳಿ. ಅಮ್ಮ ಕೂತ್ಕೋ ಅಮ್ಮ. ಕೂತ್ಕೊಳ್ಳಿ. ಕೂತ್ಕೋ. ಅವನಿ, ಅಮ್ಮನಿಗೆ ಅದ್ಬಿಡ್ಸು. ಮಾವ, ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಈಗ ತಿನ್ಬೋದು. ಡಾರ್ಲಿಂಗ್, ನನಗೆ ಕೊಡು. ಅದ್ ಏನ್ ಬೇಕಾದ್ರೂ ಆಗಿರ್ಲಿ, ಮಟನ್ ಬಿರಿಯಾನಿ ಮಾತ್ರ ಸೂಪರು. ಪೀಸ್ ನಮ್ಮ ಬಾಯಿಗೆ ಇಟ್ಟ ತಕ್ಷಣ ಕರ್ಗೆ ಹೋಗ್ಬಿಡ್ತು. ನನಗಂತೂ ಒಳ್ಳೆ ನಲ್ಲಿ ಮೂಳೆ ಸಿಕ್ತು. ಅದೃಷ್ಟವಂತ ಭಾವ ನೀನು. ಆ ಕಡೆ ನೋಡಿ, ಶ್ರೀಕರ್ ಕಾರ್ ತರ ಇದೆ. ಇಬ್ರು ಏನೋ ನೆಪ ಇಟ್ಕೊಂಡು ಬಂದಿದಾರಾ ಏನು? ನಾವಿಲ್ದಿರೋ ಸಮಯ ನೋಡಿ ಪ್ಲಾನ್ ಮಾಡಿ ಬಂದಿರೋ ಹಾಗಿದೆ. ಯಾವ್ದಕ್ಕೋಸ್ಕರ ಬಂದಿದ್ದಾರೆ ನೋಡೋಣ ಬನ್ನಿ. ಅಡಿಗೆ ತುಂಬಾ ಚೆನ್ನಾಗಿದೆ. ನಿನ್ ಕೈಯಲ್ಲಿ ಏನ್ ಮಾಡಿದ್ರು ತುಂಬಾ ರುಚಿಯಾಗಿರುತ್ತಮ್ಮ. ಈ 3 ಐಟಮ್ಗಳಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಮಾವ. ನೀವು ತಿನ್ನಲ್ವಾ? ಮೊದಲು ನಿಮಗೆ ಕೊಡೋಣ ಅಂತ ಹೊರಟು ಬಂದ್ವಿ. ಹಾಗಾದ್ರೆ ನೀವು ಕೂಡ ಊಟ ಮಾಡಿ. ನಾವು ಆಮೇಲೆ ತಿಂತೀವಿ, ನೀವು ಹೊಟ್ಟೆ ತುಂಬ ತಿನ್ನಿ. ಊಟ ಮಾಡಿ ಅಮ್ಮ. ಅತ್ತೆ, ಅವನಿ ತಗೊಂಡ್ ಬಂದಿರೋ ಹಾಗಿದ್ದಾಳೆ.
ಅಮ್ಮಮ್ಮ ತಾತನಿಂದ ದೂರ ಆಗ್ಬಾರ್ದು ಅಂತ ಈ ರೀತಿ ಸೇವೆ ಮಾಡ್ತಿದ್ದಾರೆ ಅನ್ಸುತ್ತೆ. ಇವ್ರು ತಂದಿರೋದನ್ನ ಯಾಕೆ ತಿಂತಿದ್ದೀರಾ? ನೀವು ನಮಗೋಸ್ಕರ ಏನು ಅಡ್ಗೆ ಮಾಡಿ ಇಟ್ಟಿರ್ಲಿಲ್ವಲ್ಲ? ಬಂದ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಹಸಿವಾದಾಗ ತಿನ್ಬೇಕಮ್ಮ, ಹಸಿವು ಸತ್ತ ಮೇಲಲ್ಲ. ಎಷ್ಟೊತ್ತಪ್ಪ? ಅರ್ಧ ಗಂಟೆಲಿ ಆಗೋಗುತ್ತೆ. ನಾವು ಬರೋ ತಡ ಆದಾಗ ನೀವು ನಮಗೆ ಫೋನ್ ಮಾಡಬೇಕಿತ್ತು ಅಲ್ವಾ? ನಾವೇನಾದರೂ ಆರ್ಡರ್ ಮಾಡ್ತಿದ್ವಿ ಅಲ್ವಾ? ನಾವು ಫೋನ್ ಮಾಡಿದ್ರೆ ಆನ್ಲೈನಲ್ಲಿ ತರ್ಸೋದಲ್ಲ ರಾಧಾ. ಫೋನ್ ಮಾಡ್ಬೇಕಾಗಿರೋ ಅಗತ್ಯ ನಿಮಗಿಲ್ವಾ? ನಾವೇನೋ ಶಾಪಿಂಗಲ್ಲಿ ಬ್ಯುಸಿ ಇದ್ವಿ, ನೀವು ಮಾಡಿದ್ರೆ ತಪ್ಪೇನಿದೆ? ಅದು ಅಲ್ಲದೆ ಎಲ್ಲರೂ ರೆಸ್ಟೋರೆಂಟ್ಗೆ ಹೋಗಿ ತಿಂದು ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಅಂದ್ರೆ ನೀವು ತಿನ್ಬೇಕಾದ್ರೆ ಕೂಡ ನೆನಪಾಗ್ಲಿಲ್ವಾ? ಬ್ರದರು, ತಿನ್ನೋ ಬ್ಯುಸಿಯಲ್ಲಿ ಇರ್ತೀವಿ ಹೊರತು ಅದನ್ನೆಲ್ಲ ಯೋಚನೆ ಮಾಡ್ತೀವ ಹೇಳು? ಜವಾಬ್ದಾರಿ ಇದ್ರೆ ಎಲ್ಲ ಯೋಚನೆ ಮಾಡ್ತಾರೆ. ಯಾವಾಗ್ಲೂ ನಿಮ್ ಸಂತೋಷ ನಿಮ್ಮ ಆಸೆನೇ ನೋಡ್ಕೊಳ್ಳೋದಲ್ಲ. ಇವ್ರ ಬಗ್ಗೆನೂ ಯೋಚನೆ ಮಾಡಿ. ಮಾತಾಡಿದ್ರೆ ಆನ್ಲೈನ್ ಅಂತಿರಲ್ಲ. ಅತ್ತೆ ಮಾವಂಗೆ ಮನೇಲಿ ಮಾಡಿರೋ ಅಡಿಗೆನೆ ತುಂಬಾ ಇಷ್ಟಪಡ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಇವ್ರ ಆರೋಗ್ಯದ ಬಗ್ಗೆ ನಿಮಗ್ ಕಾಳಜಿನೇ ಇಲ್ವಾ? ನಮ್ಮನ್ನು ಪ್ರಶ್ನಿಸೋ ಹಕ್ಕು ನಿನಗಿಲ್ಲ. ಅಷ್ಟಕ್ಕೂ ಮೊದಲು ನೀವು ಹೊರಗಡೆ ಹೋಗಿ. ಇವ್ರು ಊಟ ಮುಗಿದ್ಮೇಲೆ ಹೋಗ್ತೀವಿ ಬಿಡಿ. ಅತ್ತೆ, ನೀವು ಇದನ್ನೆಲ್ಲ ತಿನ್ನೋ ಹಾಗಿಲ್ಲ, ಎದ್ದೇಳಿ. ನೀವು ಊಟ ಮಾಡಬೇಡಿ, ಕೈ ತೊಳ್ಕೊಂಡು ಎದ್ದೇಳಿ. ಎದ್ದೇಳಿಮ್ಮ, ನಾವು ಅರ್ಧ ಗಂಟೆಲಿ ಅಡ್ಗೆ ಮಾಡ್ತೀವಿ. ಹೀಗೆ ಅವನಿ ತಂದಿದ್ದನ್ನ ನೀವು ತಿಂದ್ರಿ ಅಂದ್ರೆ ಅವನಿಗೆ ನಾವೆಲ್ಲರೂ ಗುಲಾಮರಾಗ್ಬಿಡ್ತೀವಿ. ಅತ್ತೆ, ನೀವು ಪದೇ ಪದೇ ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಹೌದತ್ತೆ, ನಿಹಾರಿಕನ ಹೊಗಳೋ ಹಾಗೆ ಹೊಗಳ್ತಿದ್ದೀರಾ. ಅವನಿ ನಮ್ಮ ಹತ್ರ ತಡಿಯೋಕ್ಕಾಗ್ತಿಲ್ಲ. ಒಂದ್ ಟೈಮಲ್ಲಿ ನಿಮ್ ಮಾತಿಗೆ ಕಟ್ಟುಬದ್ಧವಾಗಿರ್ತಿದ್ರಿ. ಇವಾಗ ಯಾಕೆ ಹೀಗಾಗ್ತಾ ಇದ್ದೀರಾ? ಇವ್ರ ಮುಂದೆ ನಮ್ಮನ್ನ ಕೀಳಾಗಿ ನೋಡ್ಬೇಡಿ, ಎದ್ದೇಳಿ ಅತ್ತೆ. ಅತ್ತೆ, ದಯವಿಟ್ಟು ಕೂತ್ಕೊಳ್ಳಿ ಅತ್ತೆ. ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಎಲ್ರಿಗೂ ಹೇಳೋ ವಂಶ ನಮ್ದು. ಅನ್ನದ ಮುಂದೆಯಿಂದ ಹೇಳ್ಬಾರ್ದು ಅಂತ ಹೇಳೋ ಕುಟುಂಬ ನಮ್ದು. ಅಂಥದ್ರಲ್ಲಿ ಊಟನ ಮಧ್ಯದಲ್ಲೇ ಬಿಟ್ಟು ನೀವು ಹೇಗೆ ಹೇಳ್ತೀರಾ? ಅದು ತಪ್ಪಲ್ವಾ? ಜೊತೆಗೆ ಈ ಮನೆ ಅನ್ನಪೂರ್ಣ ದೇವಿ ನೆಲೆಸಿರೋ ನಿಲಯ. ನೀವ್ ಹೀಗ್ ಮಾಡಿದ್ರೆ ಅಮ್ಮನವ್ರಿಗೆ ಕೋಪ ಬರುತ್ತೆ. ಅನ್ನ ಬಿಟ್ಟು ಎದ್ದೋರ್ ಮೇಲೆ ಅಷ್ಟೇ ಅಲ್ಲ, ಬಿಡಿ ಅಂತ ಹೇಳ್ದೋರ್ ಮೇಲ್ ಕೂಡ ಅಮ್ಮನವರು ಕೋಪಿಸ್ಕೊಂತಾಳೆ. ಅವನೇ ಹೇಳಿದ ನಿಜ ಕಣಮ್ಮ. ಊಟ ಮಾಡೋವಾಗ ಯಾರನ್ನು ಎಬ್ಬಿಸ್ಬಾರ್ದು, ಊಟ ಮಾಡೋರು ಹೇಳ್ಬಾರ್ದು. ಬುದ್ಧಿ ಇದೆಯಾ ನಿಮಗೆ? ಅಪ್ಪ ಅಮ್ಮನಿಗೆ ಸಮಯಕ್ಕೆ ಊಟ ಬಡಿಸ್ಬೇಕು ಅನ್ನೋ ಆಲೋಚನೆ ಆಗ್ಲಿ, ಅತ್ತೆ ಮಾವನಿಗೆ ಹಸಿವಾಗ್ತಿದೆ ಅನ್ನೋ ಆಲೋಚನೆ ಆಗ್ಲಿ ನಿಮಗೆ ಯಾರಿಗೂ ಕೂಡ ಸ್ವಲ್ಪನೂ ಇಲ್ವಾ? ನಮಗೆ ಬುದ್ಧಿ ಹೇಳೋ ಅಷ್ಟು ಬುದ್ಧಿವಂತ ಏನಲ್ಲ ಬಿಡು. ನೀನು ಸ್ವಲ್ಪ ವಾಯ್ಸ್ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದ್ರೂ ದಿನ ಹೀಗಾಗುತ್ತಾ ಹೇಳು? ಏನೋ ಒಂದಿನ ಲೇಟ್ ಆಯ್ತು ಅಷ್ಟೇ ತಾನೇ. ಅಪ್ಪ ಅಮ್ಮನ್ನ ಹಸ್ವಲ್ ಇಡೋದು ಒಂದು ಹೊತ್ತಾದ್ರೂ ಸರಿ, ಅದು ಮಹಾಪಾಪ. ಮಗ ಅಂದ್ರೆ ಹೇಗಿರ್ಬೇಕು ಅಂತ ಶ್ರವಣಕುಮಾರನ್ ಕತೆ ಓದಿ ಬುದ್ಧಿ ಕಲೀರಿ. ಇಲ್ಲ ಅಂದ್ರೆ ನನ್ ಗಂಡನ್ ನೋಡಿ ಕಲ್ತ್ಕೊಳ್ಳಿ. ಘೋರವಾದ ನರಕದಿಂದ ತಪ್ಸೋನ್ನ ಮಗ ಅಂತ ಕರೀತಾರೆ. ಬದುಕಿರೋ ತಂದೆ ತಾಯಿನ ನೋಡ್ಕೊಳಕ್ಕಾಗದೆ ಇರೋ ಮಗ ಹುಟ್ಟಿದ್ರೆ ಎಷ್ಟು, ಬಿಟ್ರೆ ಎಷ್ಟು? ಜಾಸ್ತಿ ಮಾತಾಡ್ದೆ ಅಂದ್ರೆ ಹೆಣ್ಣು ಅಂತ ನೋಡ್ದೆ ಕೆನ್ನೆಗೆ ಬಾರಿಸ್ತೀನಿ. ಆ ಕೆಲ್ಸನ ನಾನು ಮಾಡಬಲ್ಲೆ ಅಣ್ಣ. ಏನಂದ್ಯೋ? ನೀನ್ ಹೇಳಿದ್ದೆ ಅಲ್ವಾ ಹೇಳಿದ್ದು. ಅಣ್ಣ, ಬ್ರದರು ಈ ನಡುವೆ ತುಂಬಾ ಜಾಸ್ತಿ ಮಾತಾಡ್ತಿದ್ದಾನೆ. ಲೈ, ನೀನ್ ಮೊದಲು ಹೊರಗೋಗೋ. ಹೋಗೋ.